ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ಚ್ 17. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಕರ್ನಾಟಕ ಹಾಗೂ ಅಣ್ಣವ್ರ ಮನೆಯವ್ರ ಅಭಿಮಾನಿಗಳಿಗೆ ಇವತ್ತು ಒಂದು ಸ್ಪೆಷಲ್ ದಿನ. ಯಾಕಂದರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ. ಈ ಸಲದ ಹುಟ್ಟುಹಬ್ಬಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದಷ್ಟು ಜನಕ್ಕೆ ಊಟ ಹಾಕ್ಸೋಣ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಊಟ ಹಾಕ್ಸೋಣ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಾವಿವಾಗ ನೆಲಮಂಗಲದಲ್ಲಿ ಇದ್ದೀವಿ. ಸೊ ಇಲ್ಲಿ ಊಟಕ್ಕೆ ಆರ್ಡ್ರ್ ಮಾಡಿದ್ವಿ. ನಾವು ಒಂದು 75 ಜನದಿಂದ 100 ಜನ ಊಟ ಮಾಡೋ ಥರ ಅಡುಗೆ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಸೊ ಅಲ್ಲೇ ಊಟ ಮಾಡಿಸಿ ಅವ್ರಿಗೆ ವಾಟ್ರ್ ಬಾಟ್ಲ್ ಆಗಿರ್ಬೋದು ಅಥವಾ ಒಂದು ಸ್ವೀಟ್ ಆಗಿರ್ಬೋದು ಇವೆಲ್ಲ ಮಾಡಿಸ್ಕೊಂಡು ನಾವು ಇವಾಗ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಸೊ ನಾನು ನನ್ನ ಫ್ರೆಂಡ್ ಯಶವಂತ್ ಬಂದಿದ್ವಿ ಇಲ್ಲಿ ನೆಲಮಂಗಲಕ್ಕೆ. ಸೊ ಇಲ್ಲಿಂದ ಪ್ಯಾಕ್ ಮಾಡಿಕೊಂಡು ನಾವು ಮೆಜೆಸ್ಟಿಕ್ ಏನು ನರ್ತಕಿ ಥಿಯೇಟ್ರ್ ಇದೆಯೋ ಅಲ್ಲಿಗೆ ತೊಗೊಂಡೋಗೋಣ ಅಂದ್ಬಿಟ್ಟು ಪ್ಯಾಕ್ ಮಾಡ್ಕೊಂಡ್ವಿ. ಇನ್ನೇನು ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಸೊ ನೋಡ್ಬೋದು ಇವಾಗೆಲ್ಲ ಪ್ಯಾಕ್ ಮಾಡಿರೋದು ಮುಗ್ದಿದೆ. ಈಗ ಇದನ್ನೆಲ್ಲ ಬಾಕ್ಸಿಗೆ ಇಟ್ಕೊಂಡು ನಾವು ನರ್ತಕಿ ಥಿಯೇಟ್ರ್ ಹತ್ರ ತೊಗೊಂಡೋಗ್ಬೇಕು. ಇಲ್ಲಿ ಇಬ್ಬರಿದ್ದೀವಿ, ಅಲ್ಲಿ ಥಿಯೇಟ್ರ್ ಹತ್ರ ಇನ್ನೊಂದು 6-7 ಜನ ಬರ್ತಾರೆ. ಎನಿಥಿಂಗ್ ಫಾರ್ ಅಪ್ಪು, ಎವ್ರಿಥಿಂಗ್ ಫಾರ್ ಅಪ್ಪು. ಹಾಯ್ ಫ್ರೆಂಡ್ಸ್, ಇವತ್ತು 17ನೇ ತಾರೀಕು ನಮ್ಮ ಬಾಸ್ ಅಪ್ಪು ಬಾಸ್ ಅವರ ಬರ್ಡೇ ಇದೆ. ಸೊ ಇವತ್ತು ನಾವು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಆನ್ಲೈನಿಂದ ಎಲ್ಲರೂ ಸೇರಿಕೊಂಡು ಇವತ್ತು ಇಲ್ಲಿ ಒಂದಷ್ಟು ಜನಕ್ಕೆ ಊಟ ದಾನ ಮಾಡೋಣ ಅಂತ ಇದ್ದೀವಿ. ಸೊ ಒಂದು 100 ಊಟ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಆಗಲೇ, ನೋಡ್ಬೋದು ನೀವು. ಸೊ ಅದನ್ನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಬಂದಿದ್ದೀವಿ. ನನ್ನ ಜೊತೆ ಒಂದು 6-7 ಜನ ಹುಡುಗರು ಕೂಡ ಸೇರ್ಕೊಂಡಿದ್ದಾರೆ. ಸೊ ಈ ಅಪ್ಪು ಸ್ಟ್ಯಾಚ್ಯೂ ಏನಿದೆ ಗಾಂಧಿನಗರದಲ್ಲಿ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಈ ಪ್ಲೇಸಿಗೆ ಬಂದಿದ್ದೀವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಅಪ್ಪು ಬಾಸ್ಗೆ ಒಂದು ಸಲ ವಿಶ್ ಯು ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಈ ಕಾರ್ಯನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಮಾಡ್ತಿರೋದು ಪಬ್ಲಿಸಿಟಿ ಅಥವಾ ಯಾವುದೇ ಗಿಮಿಗೋಸ್ಕರ ಅಲ್ಲ. ನಾವು ಮಾಡ್ತಿರೋದು ನೋಡಿ ಯಾರಾದರೂ ಒಬ್ಬರು ಮಾಡಿದ್ರು ನಮ್ಗೆ ಖುಷಿ ಆಗುತ್ತೆ. ಸೊ ಅದಕ್ಕಾಗಿ ಇದನ್ನು ಮಾಡ್ತಾ ಇರೋದು ನಾವು. ಬನ್ನಿ ಹೋಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಣ. ಇನ್ನೊಂದು ಬೇಕಾ? ನೀರು ಇದೆಯಲ್ಲ, ವಾಟರ್ ಬಾಟ್ಲ್ ಕೊಡೋ ವರ್ಷ. ಇದು ಬ್ಯಾಟ್ಸ್ ಕೊಡ್ರು ಬ್ಯಾಟ್ಸ್. ಅಪ್ಪು ಬಾಸಿಗೆ ವಿಶ್ವ ಹ್ಯಾಪಿ ಬರ್ಡೇ ಸರ್. ಮಾರ್ಚ್ 17ನೇ ತಾರೀಕು ಎಲ್ಲರೂ ವಿಶ್ ಮಾಡಬೇಕು, ಇಡೀ ಕರ್ನಾಟಕನೇ ವಿಶ್ ಮಾಡಬೇಕು. ಎಲ್ಲರಿಗೆ ಒಂದೇ ಮಾತು ಹೇಳೋದು, ಜೈ ಅಪ್ಪು ಬಾಸ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಊಟ ಕೊಡ್ತಿದ್ದೀವ ಅಪ್ಪು ಸರ್ ಬರ್ಡೇ ಅಂತ. ಹ್ಯಾಪಿ ಬರ್ಡೇ. ಅಕ್ವಿನ್ ಇಷ್ಟನಾ? ಮಾತಾಡಿರೋ ಅಂತ ಹಂಗಂದ್ರೆ ನಮ್ಮ ಗುರು ಅಪ್ಪು. ನಿಮ್ಮ ಗುರುನಾ? ಏನಾದ್ರು ಹೇಳ್ತೀರಾ ಅಪ್ಪು ಸರ್ ಬಗ್ಗೆ? ಮೈ ನೇಮ್ ಇಸ್ ಶಿವರಾಜ್ ಅರಸು. ಓ, ಹುಟ್ಟಿದಬ್ಬ ಶುಭಾಶಯಗಳು. ಇದೊಂದು ಬ್ಯಾಡ್ಜ್ ಹಾಕ್ಬಿಡ್ತೀವಿ ಅಪ್ಪುದು. ಇವ್ರ ಕಡೆಯಿಂದ ನಮ್ಮ ಬಾಸ್ ಅಪ್ಪು ಬಾಸ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ. ಬ್ಯಾಡ್ಜ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರ ಕರ್ನಾಟಕದಲ್ಲಿ ಸೇವೆ ಮಾಡಿರೋದು ಅಧಿಕವಾಗಿದೆ. ಅದರಿಂದ ನನಗೆ ಸಂತೋಷ ಆಗಿದೆ. ಇದ್ದಿದ್ರೆ ಇನ್ನೂ ಚಿತ್ರರಂಗ ಚೆನ್ನಾಗಿ ಮುಂದುವರಿತಾ ಇತ್ತು, ಕನ್ನಡ ಬೆಳೀತಾ ಇತ್ತು. ಅದರಿಂದ ತುಂಬ ಕುಂಠಿತವಾಗಿದೆ. ಅದರಿಂದ ವಿಷಾದಿಸುತ್ತೇನೆ. ನಿಮಗೆ ಅಪ್ಪು ಸರ್ದು ಯಾವ ಫಿಲಮ್ ಇಷ್ಟ? ನನಗೆ ಆಕಾಶ ಅಂದರೆ ತುಂಬ ಇಷ್ಟ. ಅದು ನೋಡಿದ್ನೆ, ರಿಲೀಸ್ ಆಗಿದೆ ಆಕಾಶು, ನೋಡಿ. ಮತ್ತೆ ಒಂದು ಸಲ ನೋಡಬೇಕಂತ ಫ್ಯಾಮಿಲಿ ಜೊತೆ ನೋಡಬೇಕು ಎಲ್ಲರೂ. ನಾನು ನೋಡ್ತೀನಿ. ಧನ್ಯವಾದ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅಪ್ಪು ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾರು ಶ್ರಮಜೀವಿಗಳು ಕಾಣಿಸ್ತಿಲ್ಲ ನನ್ನ ಕಣ್ಣಿಗೆ. ನೀವು ಯಾರು ಶ್ರಮಜೀವಿಗಳು? ಹಾಂ, ಬ್ಯಾಟ್ ಹಾಕ್ತೀನಿ ಒಬ್ಬೊಬ್ರು. ವಾಟ್ರ್ ಬಾಟ್ಲು. ಹಾಂ, ಸೂಪರ್ ಮಚ್ಚ. ಥ್ಯಾಂಕ್ ಯು. ನೀರು ಬಾಟ್ಲ್ ಎಲ್ಲಿ ಗುರು? ನೀರು ಬಾಟ್ಲ್ ಆ ಕಡೆ ಟಿಕೆಟ್ ಇಲ್ಲ. ಇದು ಸಾಕು, ಅಲ್ಲಿ ಎತ್ಕೊಂಡ್ಬಿಡಿ. ಇಲ್ಲಿ ತಿಂಡಿ ಮಾತ್ರ ಸಿಗುತ್ತದೆ, ಟಿಕೆಟ್ ಸಿಗೋದಿಲ್ಲ. ಸ್ಕೆಚ್ ಪೆನ್ ಇಲ್ಲ. ಬನ್ನಿ ಅಣ್ಣ. ಇದು 1 ನಿಮಿಷ. ಎರಡು ಕೊಡಿ. ಇನ್ನೊಂದಾ ಖಾಲಿ ಅಂತ.
ಎಕ್ಸ್ಟ್ರಾ ಇಟ್ಕೊಂಡಿಲ್ವಾ? ನೀರು ಬಾಟ್ಲು ಅಂತೆ, ನೀರು ಬಾಟ್ಲು. ಹಾಂ ಅಪ್ಪು ಅಂದರೆ ಆಸೆ ತುಂಬ. ಅವ್ರ ತಂದೆ ಅವರು ಎಲ್ಲ ನಮ್ಗೆ ತುಂಬ ನಿಮ್ಗೆ ಇಷ್ಟ ಹಂಗಂದ್ರೆ ಅಪ್ಪು ಅಂದ್ರೆ? ಹೌದು, ತುಂಬ ಇಷ್ಟ. ಅದಕ್ಕೆ ಕೊಡಿ ಒಂದು ಹಬ್ಬಕ್ಕೆ ಶುಭಾಶಯಗಳು. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಮುಗಿದಲ್ಲ? ಹಾಂ, ನಾವೇನು 5-6 ಜನ ಸೇರ್ಕೊಂಡು ಮಾಡಿದ್ದೀವಿ ಇದು ಫಂಕ್ಷನ್ ಅಂತ ಹೇಳ್ತಿದ್ವು, ಇವರೇ ಅವರೆಲ್ಲ. ಆಮೇಲೆ ಅಲ್ಲಿ ರೆಕಾರ್ಡ್ ಮಾಡ್ತಿರೋರು ಒಂದು 3-4 ಜನ ಇದ್ದಾರೆ. ಸೊ ಇಷ್ಟು ಜನ ಸೇರ್ಕೊಂಡು ಈ ಪ್ರೋಗ್ರಾಮ್ನ ಮಾಡ್ತಿದ್ದೀವಿ. ಸೊ ಇಲ್ಲಿ ಒಂದು 100-150 ಜನಕ್ಕೂ ಅನ್ನ ಸಂತರ್ಪಣೆ ಏನು ಅರೇಂಜ್ ಮಾಡಿದ್ವೋ ನಾವು ಅದನ್ನೆಲ್ಲ ಕೊಟ್ಟಿದ್ದೀವಿ. ಇವಾಗ ಎಂಡ್ ಆಗಿದೆ. ಸೊ ನಾವು ಇಷ್ಟು ಜನ ಸೇರ್ಕೊಂಡು ಮಾಡಿರೋದು. ಆ್ಯಂಡ್ ಇದೇ ಥರ ನೀವು ಬೇರೆಯವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಅವ್ರಿಗೆ ಅಪ್ಪು ಸರ್ ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ನನ್ನ ಅಭಿಮಾನಿಗಳಿಗೆ ನಾನು ಯಾವತ್ತೂ ಒಂದೇ ಮಾತು ಹೇಳೋದು, ಎಲ್ರಿಗೂ ಹೆಲ್ಪ್ ಮಾಡಿ, ಎಲ್ಲರೂ ನಗ್ನಾಗ್ತಾ ಇರಿ ಅಂತ. ನಾವು ಅದನ್ನೇ ಫಾಲೋ ಮಾಡ್ಕೊಂಬರ್ತಿರೋದು. ಸೊ ಇದನ್ನು ಹೇಳ್ತಾ ಎನಿಥಿಂಗ್ ಫಾರ್ ಅಪ್ಪು ಎವ್ರಿಥಿಂಗ್ ಫಾರ್ ಅಪ್ಪು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಇವತ್ತು ಎಲ್ರಿಗೂ ನಮ್ಮ ಕೈಲಿ ಏನಾಗುತ್ತೋ, ನಮ್ಮ ಇಷ್ಟು ಜನದಲ್ಲಿ ನಾವು ಏನೋ ಒಂದು ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಏನಾಗುತ್ತೋ ನಮ್ಮ ಕೈಲಿ ಅದನ್ನು ನೀಡಿದ್ದೀವಿ ಇವತ್ತು. ನಮಗಂತೂ ಫುಲ್ ಖುಷಿ ಆಗ್ತಿದೆ. ಇವತ್ತೊಂದು ಬಾಸ್ ಬರ್ಡೇ ದಿನ ಈ ಥರ ಒಳ್ಳೆ ಕೆಲಸ ಮಾಡಿರೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ಸೊ ಎಲ್ಲರೂ ನಾವು ಇವಾಗ ಬಾಸ್ಗೆ ಒಂದು ವಿಷಯ ಹೇಳ್ತಿದ್ದೀವಿ. ಹ್ಯಾಪಿ ಬರ್ಡೇ ಅಪ್ಪು ಬಾಸ್! ಥ್ಯಾಂಕ್ ಯು. ಈಗ ಅನ್ನದಾನ ಎಲ್ಲ ಮುಗೀತು. ಸ್ವೀಟ್ ಕೂಡ ಮಾಡಿಸಿದ್ವಿ. ಒಂದು 100ರಿಂದ 120 ಸ್ವೀಟ್ ಕೂಡ ಬಂದಿದ್ದು. ಸೊ ಅದನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿಬಿಡೋಣ ಅಂದ್ಬಿಟ್ಟು ಬಂದ್ವಿ ಥಿಯೇಟ್ರ್ ಹತ್ರನೇ. ನೋಡ್ಬೋದು, ಎಲ್ಲರಿಗೂ ಹಂಚ್ತಾ ಇದ್ದೀವಿ ಸ್ವೀಟ್ನ. ನಿಮಗೆ ಈ ವಿಷಯ ಗೊತ್ತೋ ಗೊತ್ತಿಲ್ವೋ, ಮರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಈ ದಿನವನ್ನು ಇನ್ಸ್ಪಿರೇಷನ್ ಡೇ ಆಗಿ ಆಚರಿಸ್ತಿದ್ದೀವಿ. ಇದು ಸ್ಟೇಟ್ ಗೌರ್ಮೆಂಟಿಂದನೇ ಜಾರಿಗೆ ಬಂದಿದೆ. ಫೈನಲಿ ನಾವು ಈ ಅನ್ನದಾನ ಹಾಗೂ ಸಿಹಿ ಹಂಚೋದು ಹೇಗೆ ನಡಿಬೇಕಂತ ಅಂದ್ಕೊಂಡಿದ್ವೋ ಅದೇ ಥರ ಯಶಸ್ವಿಯಾಗಿ ನಡೆದಿದೆ ಅಂತ ಭಾವಿಸ್ತಾ ನಾವು ಕೂಡ 1-2 ಸ್ವೀಟ್ ಮಿಕ್ಕಿರೋ ಅದನ್ನು ತಿಂದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.